ಸ್ನೇಹಿತರೆ ನಮಸ್ಕಾರ. ಒಂದ್ ಕಡೆ ಅರಬ್ಬಿ ಸಮುದ್ರಗಳ ಅಲೆಗಳು, ಶಾಂತವಾಗಿ ಹರಿಯುವ ಹಿನ್ನೀರು ಮತ್ತು ಮಂಜಿನಿಂದ ಆವೃತವಾದ ಬೆಟ್ಟಗಳು ಕಾಣಸಿಗೋದು ಕೇರಳದಲ್ಲಿ ಮಾತ್ರ. ಇದಕ್ಕಾಗಿಯೇ ಇದನ್ನ ಜಗತ್ತು ಗಾಡ್ಸ್ ಓನ್ ಕಂಟ್ರಿ ಅಥವಾ ದೇವರ ಸ್ವಂತ ನಾಡು ಅಂತ ಕರೀತವೆ. ಇಲ್ಲಿನ ಗಾಳಿಯಲ್ಲಿ ಮಸಾಲ ಪದಾರ್ಥಗಳ ಘಮ ಇದೆ ಮತ್ತು ಜನರ ಬದುಕಿನಲ್ಲಿ ಸರಳತೆಯ ಸೌಂದರ್ಯ ಇದೆ. ಕೇರಳ ಅಂದ್ರೆ ಬರೀ ಮರಗಿಡಗಳ ರಾಜ್ಯವಲ್ಲ, ಅದು ಪ್ರಕೃತಿ ಮತ್ತು ಮನುಷ್ಯನ ನಡುವಿನ ಅದ್ಭುತ ಬಾಂಧವ್ಯಕ್ಕೆ ಸಾಕ್ಷಿಯಾಗಿರುವ ಪವಿತ್ರ ಭೂಮಿ, ಮಸಾಲೆಗಳ ರಾಜಧಾನಿ ಮತ್ತು ಜಾಗತಿಕ ವ್ಯಾಪಾರದ ರೋಚಕ ಇತಿಹಾಸ. ಕೇರಳದ ಇತಿಹಾಸವು ಸಮುದ್ರದ ಅಲೆಗಳಷ್ಟೇ ರೋಚಕವಾದದ್ದು. ಸಾವಿರಾರು ವರ್ಷಗಳ ಹಿಂದೆಯೇ ಈ ನಾಡು ರೋಮನ್ನರು ಮತ್ತು ಅರಬರೊಂದಿಗೆ ಮಸಾಲೆ ವ್ಯಾಪಾರಕ್ಕೆ ಹೆಸರುವಾಸಿಯಾಗಿತ್ತು. 1498ರಲ್ಲಿ ಪೋರ್ಚುಗೀಸ್ ನಾವಿಕ ವಾಸ್ಕೋ ಡ ಗಾಮ ಕೋಝಿಕೋಡ್ನ ಕಪ್ಪಡಿಗೆ ಕಾಲಿಟ್ಟಾಗ ಅದು ಭಾರತದ ಇತಿಹಾಸದಲ್ಲೇ ಒಂದು ಹೊಸ ಅಧ್ಯಾಯಕ್ಕೆ ನಾಂದಿ ಹಾಡಿತು. ಕೊಚ್ಚಿ ಮತ್ತು ತಿರುವನಂತಪುರಂನಂತಹ ನಗರಗಳು ಇಂದಿಗೂ ತಮ್ಮ ಹಳೆಯ ಕಾಲದ ಕೋಟೆಗಳು ಮತ್ತು ವಾಸ್ತುಶಿಲ್ಪದ ಮೂಲಕ ಆ ವೈಭವದ ದಿನಗಳನ್ನು ನೆನಪಿಸುತ್ತವೆ. ಕೇರಳವು ಕೇವಲ ಒಂದು ರಾಜ್ಯವಾಗಿ ಬೆಳೆಯದೆ ಜಗತ್ತಿನ ನಕಾಸಿಯಲ್ಲಿ ಭಾರತವನ್ನ ಸ್ಪೈಸ್ ಹಬ್ ಆಗಿ ಗುರುತಿಸಿದ ಶ್ರೇಷ್ಠ ಇತಿಹಾಸದ ಗಣಿಯಾಗಿದೆ. ಅಲೆಪ್ಪೆ ಹಿನ್ನೀರು ಮತ್ತು ಮುನ್ನಾರ್ನ ಮಂಚಿನ ಬೆಟ್ಟಗಳ ಸೌಂದರ್ಯದ ಮಾಂತ್ರಿಕತೆ. ಪ್ರಕೃತಿ ಪ್ರೇಮಿಗಳಿಗೆ ಕೇರಳವು ನಿಜಕ್ಕೂ ಭೂಮಿಯ ಮೇಲಿನ ಸ್ವರ್ಗ. ಇಲ್ಲಿನ ಅಲೆಪ್ಪೆ ಹಿನ್ನೀರಿನಲ್ಲಿ ಹೌಸ್ ಬೋಟ್ ಪಯಣ ಮಾಡೋದು ಪ್ರತಿಯೊಬ್ಬರ ಕನಸಿನ ಜಾರಿಯಾಗಿರ್ತದೆ. ತೆಂಗಿನ ಮರಗಳ ಸಾಲಿನಲ್ಲಿ ಮಂದಗತಿಯಲ್ಲಿ ಸಾಗುವ ದೋಣಿಗಳು ನಿಮಗೆ ವಿಶಿಷ್ಟವಾದ ನೆಮ್ಮದಿಯನ್ನ ನೀಡುತ್ತವೆ. ಇನ್ನೊಂದು ಕಡೆ ಮುನ್ನಾರ್ ಮತ್ತು ವೈನಾಡ್ ಚಹಾ ತೋಟಗಳು ಮಂಜಿನಿಂದ ಮುಚ್ಚಿ ಹೋಗಿದ್ದು ಕಣ್ಣು ಹಾಯಿಸಿದ ಕಡೆಯೆಲ್ಲ ಹಸಿರು ರಂಗೋಲಿ ಹಾಸಿದಂತೆ ಭಾಸವಾಗ್ತದೆ. ವಾರ್ಕಲಾ ಮತ್ತು ಕೋವಲಂನಂತಹ ಸಮುದ್ರ ತೀರಗಳು ಅರಬ್ಬಿ ಸಮುದ್ರದ ಸೌಂದರ್ಯವನ್ನ ಇನ್ನಷ್ಟು ಹೆಚ್ಚಿಸಿವೆ. ಕಾಡಿನಿಂದ ಸಮುದ್ರದವರೆಗೆ ಕೇರಳದ ಪ್ರಕೃತಿಯು ವೈವಿಧ್ಯತೆಯಿಂದ ಕೂಡಿದ್ದು ಪ್ರತಿಯೊಬ್ಬ ಪ್ರವಾಸಿಗನಿಗೂ ಹೊಸ ಅನುಭವ ನೀಡುತ್ತದೆ. ಕಥಕ್ಕಲಿ, ಕಲರಿಪಯಟ್ಟು ಮತ್ತು ಓಣಂ ಹಬ್ಬದ ಸಾಂಸ್ಕೃತಿಕ ಗತ್ತು. ಕೇರಳದ ಕಲೆ ಮತ್ತು ಸಂಸ್ಕೃತಿಯು ಜಾಗತಿಕ ಮಟ್ಟದಲ್ಲಿ ಅತ್ಯಂತ ಪ್ರಸಿದ್ಧವಾಗಿದೆ. ಇಲ್ಲಿನ ಕಥಕ್ಕಲಿ ನೃತ್ಯ ಪ್ರಕಾರವು ತನ್ನ ವಿಶಿಷ್ಟ ವೇಷಭೂಷಣ ಮತ್ತು ಮುದ್ರೆಗಳಿಂದ ಪ್ರೇಕ್ಷಕರನ್ನ ಮಂತ್ರಮುಗ್ಧಗೊಳಿಸುತ್ತದೆ. ಹಾಗೆಯೇ ಜಗತ್ತಿನ ಅತ್ಯಂತ ಹಳೆಯ ಸಮರ ಕಲೆಯಾದ ಕಲರಿಪಯಟ್ಟು ಈ ಮಣ್ಣಿನ ಶೌರ್ಯದ ಸಂಕೇತವಾಗಿದೆ. ಹಬ್ಬಗಳ ವಿಷಯಕ್ಕೆ ಬಂದ್ರೆ ಓಣಂ ಕೇರಳದ ಜೀವನಾಡಿ ಇದ್ದಂತೆ. ಜಾತಿ ಮತ ಭೇದ ಇಲ್ಲದೆ ಎಲ್ಲರೂ ಒಟ್ಟಾಗಿ ಆಚರಿಸುವ ಈ ಹಬ್ಬದಂದು ಹಾಕುವ ಹೂವಿನ ರಂಗೋಲಿ ಮತ್ತು ದೋಣಿ ಸ್ಪರ್ಧೆ ನೋಡಲು ಎರಡು ಕಣ್ಣು ಸಾಲದು. ಸಾಕ್ಷರತೆ ಮತ್ತು ಶಿಕ್ಷಣದಲ್ಲಿ ಕೇರಳವು ಇಡೀ ದೇಶದಲ್ಲೇ ಅಗ್ರಸ್ಥಾನದಲ್ಲಿದ್ದು ಇಲ್ಲಿನ ಜನರ ಬೌದ್ಧಿಕ ಶ್ರೀಮಂತಿಕೆಯು ನಗರದ ಸಾಂಸ್ಕೃತಿಕ ಮೌಲ್ಯವನ್ನು ಹೆಚ್ಚಿದೆ. ಬಾಳೆ ಎಲೆಯ ಊಟ ಮತ್ತು ಮಲಬಾರ್ ಬಿರಿಯಾನಿಯ ಅಪ್ಪಟ ರುಚಿಯಾದ ಲೋಕ. ಕೇರಳಕ್ಕೆ ಭೇಟಿ ನೀಡಿ ಅಲ್ಲಿನ ಸಾಂಪ್ರದಾಯಿಕ ಆಹಾರ ಸವಿಯದಿದ್ರೆ ನಿಮ್ಮ ಪ್ರವಾಸ ಪೂರ್ಣವಾಗೋದಿಲ್ಲ. ಇಲ್ಲಿನ ಕೇರಳ ಸದ್ಯ ಅಪ್ಪಟ ಮಲಯಾಳಿ ರುಚಿಯ ಸಂಕೇತ. ಬಾಳೆ ಎಲೆಯಲ್ಲಿ ಬಡಿಸುವ ಅವಿಯಲ್, ತೋರನ್ ಮತ್ತು ಪಾಯಸದ ರುಚಿ ನಿಮ್ಮ ನಾಲಿಗೆಗೆ ಅಮೃತದ ಅನುಭವ ನೀಡುತ್ತದೆ. ಇನ್ನು ಮಲಬಾರ್ ಬಿರಿಯಾನಿ ಮತ್ತು ಮೀನಿನ ಸಾರು ಜಗತ್ ಪ್ರಸಿದ್ಧವಾಗಿದೆ. ಅಡುಗೆಯಲ್ಲಿ ತೆಂಗಿನ ಎಣ್ಣೆ ಮತ್ತು ಹಾಲಿನ ಬಳಕೆ ಇಲ್ಲಿನ ಪ್ರತಿ ತಿನಿಸಿಗೆ ಒಂದು ವಿಶಿಷ್ಟವಾದ ಮತ್ತು ಆರೋಗ್ಯಕರವಾದ ರುಚಿಯನ್ನು ನೀಡುತ್ತದೆ. ಪುಟ್ಟು ಮತ್ತು ಕಡಲೆಕರಿ ಇಲ್ಲಿನ ಜನರ ನೆಚ್ಚಿನ ಬೆಳಗಿನ ಉಪಹಾರ. ಪ್ರತಿ ತುತ್ತಿನಲ್ಲೂ ಇಲ್ಲಿನ ತಾಜಾ ಮಸಾಲೆಗಳ ಘಮ ಮತ್ತು ಜನರ ಅತಿಥಿ ಸತ್ಕಾರ ಅಡಗಿದೆ. ಆಯುರ್ವೇದದ ಕೇಂದ್ರ ಮತ್ತು ನವಭಾರತದ ಸುಧಾರಿತ ಆರೋಗ್ಯ ಮಾದರಿ. ಕೇರಳವು ಜಗತ್ತಿನ ಆಯುರ್ವೇದದ ತವರು ಅಂತ ಕರೆಯಲ್ಪಡುತ್ತದೆ. ಇಲ್ಲಿನ ಹವಾಮಾನ ಮತ್ತು ಸಮೃದ್ಧವಾಗಿ ಬೆಳೆಯುವ ಗಿಡಮೂಲಿಕೆಗಳು ಆಯುರ್ವೇದ ಚಿಕಿತ್ಸೆಗೆ ಅತ್ಯಂತ ಪೂರಕವಾಗಿವೆ. ಪ್ರಪಂಚದಾದ್ಯಂತದ ಪ್ರವಾಸಿಗರು ಮಾನಸಿಕ ಮತ್ತು ದೈಹಿಕ ನೆಮ್ಮದಿಗಾಗಿ ಕೇರಳದ ಪಂಚಕರ್ಮ ಚಿಕಿತ್ಸೆಯನ್ನು ಹುಡುಕಿಕೊಂಡು ಬರ್ತಾರೆ. 2026ರ ಈ ಆಧುನಿಕ ಕಾಲಘಟ್ಟದಲ್ಲೂ ಕೇರಳವು ತನ್ನ ಪರಂಪರಾಗತ ವೈದ್ಯಕೀಯ ಪದ್ಧತಿಯನ್ನು ಉಳಿಸಿಕೊಂಡೇ ಅತ್ಯಾಧುನಿಕ ಆರೋಗ್ಯ ಸೇವೆಗಳಲ್ಲಿ ದೇಶದಲ್ಲೇ ಮಾದರಿಯಾಗಿದೆ. ಇಲ್ಲಿನ ಅಚ್ಚುಕಟ್ಟಾದ ಆರೋಗ್ಯ ವ್ಯವಸ್ಥೆಯು ಕೇರಳವನ್ನ ಒಂದು ಸುಧಾರಿತ ಸಮಾಜವಾಗಿ ರೂಪಿಸಿದೆ. ಕೇರಳ ಅಂದ್ರೆ ಬರೀ ಸಮುದ್ರ ಅಥವಾ ಹಸಿರು ಮರಗಳಲ್ಲ, ಅದು ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಇರಬೇಕಾದ ಶಾಂತಿ ಮತ್ತು ಸೌಂದರ್ಯ ಪ್ರಜ್ಞೆಯ ಪ್ರತಿಬಿಂಬ. ಇಲ್ಲಿನ ಜನರು ಅತಿಥಿಗಳನ್ನ ಅತ್ಯಂತ ಪ್ರೀತಿಯಿಂದ ಬರಮಾಡಿಕೊಳ್ತಾರೆ ಮತ್ತು ತಮ್ಮ ಸಂಸ್ಕೃತಿಯ ಬಗ್ಗೆ ಅಪಾರ ಹೆಮ್ಮೆ ಪಡ್ತಾರೆ. ತನ್ನ ಹಳೆಯ ಪರಂಪರೆಯ ಗತ್ತನ್ನೇ ಉಳಿಸಿಕೊಂಡೇ ಜಾಗತಿಕ ಪ್ರವಾಸೋದ್ಯಮದಲ್ಲಿ ಕಿರೀಟಪ್ರಾಯವಾಗಿ ಬೆಳೆದು ನಿಂತಿರುವ ಈ ರಾಜ್ಯ ಭಾರತದ ಹೆಮ್ಮೆ. ಒಮ್ಮೆ ಈ ಮಣ್ಣಿನ ತಂಪು ಗಾಳಿ ಸೇವಿಸಿದ್ರೆ ಮತ್ತು ಇಲ್ಲಿನ ಹಿನ್ನೀರಿನ ಶಾಂತಿಯನ್ನು ಅನುಭವಿಸಿದ್ರೆ ಕೇರಳದ ಆ ಅದ್ಭುತ ನೆನಪು ನಿಮ್ಮ ಮನಸ್ಸಿನಲ್ಲಿ ಸದಾ ಕಾಲ ಹಸಿರಾಗಿ ಉಳಿತದೆ. ಕೇರಳದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ, ತಪ್ಪದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.